ನಮಸ್ಕಾರ ಸ್ನೇಹಿತರೆ, ಸ್ಟಡಿ ವಿತ್ MD ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಪ್ರಚಲಿತ ಘಟನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಮೇ, ಜೂನ್, ಜುಲೈ, ಆಗಸ್ಟ್ ಈ 4 ತಿಂಗಳಿಂದನೂ ತೊಗೊಂಡಿದ್ದೀನಿ ನಾನು. ಎಷ್ಟಾಗುತ್ತೋ ಅಷ್ಟು ಕ್ವಶನನ್ನು ಈ ವಿಡಿಯೋ VAO, PC, PSI, SDA, FDA, RRB, SSC ಸೇರಿದಂತೆ ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಸ್ಟಡಿ ವಿತ್ MD ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್, ಹಾಗಾದರೆ ಮೊದಲನೇ ಕ್ವಶನನ್ನು ನೋಡ್ತಾ ಹೋಗೋಣ. ಕರ್ನಾಟಕ ಮತ್ತು ರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳು ಅಂದರೆ VAO ಎಕ್ಸಾಮ್ಗೆ ಯೂಸ್ಫುಲ್ ಆಗೋ ಥರ. ಇತ್ತೀಚೆಗೆ ಆಗಸ್ಟ್ 2026ರಲ್ಲಿ ಕರ್ನಾಟಕ ವಿಧಾನಸಭೆಯ ನೂತನ ಸ್ಪೀಕರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾಗಿದ್ದು JS ಪಾಟೀಲ್ ಅವರು. ಇತ್ತೀಚೆಗೆ ಇಸ್ರೋ ಮತ್ತು ಕೋಸ್ಪರ್ ಜಂಟಿಯಾಗಿ ನೀಡುವ ಪ್ರತಿಷ್ಠಿತ ವಿಕ್ರಮ್ ಸಾರಾಭಾಯ್ ಪದಕ 2026 ಪಡೆದ ಭಾರತದ ಮೊದಲ ಮಹಿಳಾ ವಿಜ್ಞಾನಿ ಯಾರು ಅಂತ ಕೇಳಿದರೆ ಪ್ರೊ ಅನ್ನಪೂರ್ಣಿ ಸುಬ್ರಹ್ಮಣ್ಯಂ. ನೆಕ್ಸ್ಟು, ಕರ್ನಾಟಕದ ಸರ್ಕಾರವು ಇತ್ತೀಚೆಗೆ ಆಹಾರ ಪದಾರ್ಥಗಳಲ್ಲಿ ಉದಾಹರಣೆಗೆ ಗೋಬಿ ಮಂಚೂರಿಯನ್, ಕಾಟನ್ ಕ್ಯಾಂಡಿ, ಆರೋಗ್ಯಕ್ಕೆ ಹಾನಿಕರವಾದ ಯಾವ ರಾಸಾಯನಿಕ ಬಣ್ಣದ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಿದೆ ಅಂತ ಕೇಳಿದರೆ ಇದಕ್ಕೆ ರೊಡಮೈನ್ B ಅನ್ನೋದನ್ನು ನಿಷೇಧಿಸಿದ್ದಾರೆ. ಇತ್ತೀಚೆಗೆ ಭಾರತದ ಯಾವ ನೆರೆಹೊರೆಯ ದೇಶಕ್ಕೆ ದೇಶದ ಮೊದಲ ನೇರ ವಾಣಿಜ್ಯ ಸರಕು ರೈಲು ತಲುಪಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೇಪಾಳ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬ್ಯಾಟರಿ ಉತ್ಪಾದನೆಗೆ ಅತ್ಯಂತ ಪ್ರಮುಖವಾದ ಲಿಥಿಯಂ ನಿಕ್ಷೇಪಗಳು ಪತ್ತೆಯಾಗಿವೆ ಅಂದರೆ ಅದು ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚೆಗೆ ಪತ್ತೆಯಾಗಿದೆ. ನೆಕ್ಸ್ಟು, ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸಲು ಮತ್ತು ಸಂಕಷ್ಟದ ವಲಸೆಯನ್ನು ತಡೆಯಲು ಇತ್ತೀಚೆಗೆ ಪ್ರಾಜೆಕ್ಟ್ ಬ್ಲೆಸ್ ಅನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತ ಕೇಳಿದರೆ ಇದಕ್ಕೆ ಒಡಿಶಾ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದು ಈ ವಿಭಾಗದಲ್ಲಿ ಪದಕ ಪಡೆದ ಮೊದಲ ಭಾರತೀಯ ಎಂಬ ಇತಿಹಾಸ ನಿರ್ಮಿಸಿದ ಅಥ್ಲೆಟ್ ಯಾರು ಅಂತ ಕೇಳಿದರೆ ಇದಕ್ಕೆ ಬಲ್ವೀರ್ ಸಿಂಗ್ ಅವರು. ಇತ್ತೀಚಿನ ವರದಿಗಳ ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934ರ ಯಾವ ವಿಭಾಗದ ಅಡಿಯಲ್ಲಿ ಹಣಕಾಸು ನೀತಿ ಸಮಿತಿಯನ್ನು ರಚಿಸಲಾಗಿದೆ ಅಂದರೆ ಸೆಕ್ಷನ್ 45 ZB ಆಗಿರುತ್ತೆ. ದಕ್ಷಿಣ ಏಷ್ಯಾದಲ್ಲೇ ಅತಿ ಎತ್ತರದ ಸ್ಕೈಡೆಕ್ ನಿರ್ಮಾಣಕ್ಕೆ ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಯಾವ ನಗರದಲ್ಲಿ ಅಧಿಕೃತ ಅನುಮೋದನೆ ಹೊರಡಿಸಿದೆ ಅಂದರೆ ಬೆಂಗಳೂರು. ಇತ್ತೀಚೆಗೆ ಭಾರತದಲ್ಲಿ ಜಾರಿಗೆ ತರಲಾದ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಕೇಂದ್ರ ಸರ್ಕಾರದ ಯಾವ ಕಾಯ್ದೆಯ ಅಡಿಯಲ್ಲಿ ಜಾರಿಗೊಳಿಸಲಾಗಿದೆ ಅಂದರೆ ಪರಿಸರ ಸಂರಕ್ಷಣಾ ಕಾಯ್ದೆ 1986. ಗ್ರಾಮೀಣ ಆಸ್ತಿ ದಾಖಲೆಗಳನ್ನು ಸುಗಮಗೊಳಿಸಲು ಮತ್ತು ಡಿಜಿಟಲೀಕರಣಗೊಳಿಸಲು ಕರ್ನಾಟಕ ಕಂದಾಯ ಇಲಾಖೆಯು ರಾಜ್ಯದ ಇ-ಸ್ವತ್ತು ವ್ಯವಸ್ಥೆಯನ್ನು ಕೇಂದ್ರದ ಯಾವ ಯೋಜನೆಯೊಂದಿಗೆ ಸಂಯೋಜಿಸಲು ನಿರ್ಧರಿಸಿದೆ ಅಂದರೆ ಸ್ವಾಮಿತ್ವ ಯೋಜನೆ. ಭಾರತ ಸರ್ಕಾರದ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ನ ಪ್ರಧಾನ ಸಂಶೋಧನಾ ಕೇಂದ್ರವನ್ನು ಕರ್ನಾಟಕದ ಯಾವ ಸಂಸ್ಥೆಯಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಆಗಿರುತ್ತೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ತಮ್ಮ ವಾರ್ಷಿಕ ಸಾಧನೆ ಮೌಲ್ಯಮಾಪನ ವರದಿಯನ್ನು ಕಡ್ಡಾಯವಾಗಿ ಆನ್ಲೈನ್ ಮೂಲಕ ಸಲ್ಲಿಸಲು ಜಾರಿಗೆ ತಂದಿರುವ ಅಪ್ಲಿಕೇಶನ್ ಯಾವುದು ಅಂದರೆ EPAR ಆಗಿರುತ್ತೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಹಿನ್ನೆಲೆಯಲ್ಲಿ SC/ST ಮೀಸಲಾತಿಯಲ್ಲಿ ಕೆನೆ ಪದರ ನಿಯಮವನ್ನು ತರುವುದಕ್ಕೆ ಯಾವ ಸರ್ಕಾರವು ಅಧಿಕೃತವಾಗಿ ವಿರೋಧ ವ್ಯಕ್ತಪಡಿಸಿದೆ ಅಂದರೆ ಕೇಂದ್ರ ಸರ್ಕಾರ ಆಗಿರುತ್ತೆ. ಇತ್ತೀಚೆಗೆ ಬಿಡುಗಡೆಯಾದ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ವರದಿಯ ಪ್ರಕಾರ ಮೆಟ್ರಿಕ್ ನಂತರದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ DBT ಮೂಲಕ ಅತಿ ಹೆಚ್ಚು ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಿದ ರಾಜ್ಯ ಯಾವುದು ಅಂದರೆ ಇದು ಕರ್ನಾಟಕ ಆಗಿರುತ್ತೆ. ಮೆಟ್ರಿಕ್ ನಂತರದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟು, ಮಾರ್ಚ್ 2026ರಲ್ಲಿ ಮಂಡಿಸಲಾದ ಕರ್ನಾಟಕ ಬಜೆಟ್ನ ಒಟ್ಟು ವೆಚ್ಚದ ಗಾತ್ರ ಎಷ್ಟು ಅಂತ ಕೇಳಿದರೆ 4,48,004 ಕೋಟಿಗಳಾಗಿರುತ್ತೆ. ಕರ್ನಾಟಕ ಬಜೆಟ್ 2026-27ರಲ್ಲಿ ಬೆಂಗಳೂರಿನಲ್ಲಿ ತಂತ್ರಜ್ಞಾನ ಅಭಿವೃದ್ಧಿಗಾಗಿ ಯಾವ ಹೊಸ ವಲಯವನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಅಂದರೆ ಬೆಂಗಳೂರು ರೋಬೋಟಿಕ್ಸ್ ಮತ್ತು AI ಇನ್ನೋವೇಷನ್ ಝೋನ್ ಆಗಿರುತ್ತೆ. 2026-27ರ ಬಜೆಟ್ನಲ್ಲಿ ಕರ್ನಾಟಕದ ಒಟ್ಟು ರಾಜ್ಯ ದೇಶೀಯ ಉತ್ಪನ್ನದ ಅಂದರೆ GSDP ಬೆಳವಣಿಗೆಯನ್ನು ಎಷ್ಟು ಪ್ರತಿಶತ ಎಂದು ಅಂದಾಜಿಸಲಾಗಿದೆ ಅಂದರೆ 7% ಆಗಿರುತ್ತೆ. ನೆಕ್ಸ್ಟು, ಕರ್ನಾಟಕ ಬಜೆಟ್ 2026-27ರಲ್ಲಿ ಯುವ ಸಬಲೀಕರಣಕ್ಕಾಗಿ ಯಾವ ಕೆರೆಯಲ್ಲಿ ಕಯಾಕಿಂಗ್ ಮತ್ತು ಕ್ಯಾನೋಯಿಂಗ್ ಶ್ರೇಷ್ಠತಾ ಕೇಂದ್ರ ಸ್ಥಾಪಿಸುವುದಾಗಿ ಘೋಷಿಸಲಾಗಿದೆ ಅಂದರೆ ಬೆಂಗಳೂರಿನ ಹೆಸರಘಟ್ಟ ಕೆರೆಯಾಗಿರುತ್ತೆ.
ನೆಕ್ಸ್ಟು ರಾಜ್ಯ ಬಜೆಟ್ನಲ್ಲಿ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಮೇಲಿನ ಮಾರಾಟ ತೆರಿಗೆಯನ್ನು ಶೇಕಡ 14.3ರಿಂದ ಎಷ್ಟು ಪ್ರತಿಶತಕ್ಕೆ ಇಳಿಸಲಾಗಿದೆ ಅಂದರೆ 5%ಕ್ಕೆ ಇಳಿಸಲಾಗಿದೆ. ನೆಕ್ಸ್ಟು ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತವು ಒಟ್ಟು ಎಷ್ಟು ಪದಕಗಳೊಂದಿಗೆ 4ನೇ ಸ್ಥಾನ ಗಳಿಸಿದೆ ಅಂದರೆ 39 ಪದಕಗಳು, 13 ಚಿನ್ನ, 17 ಬೆಳ್ಳಿ, 9 ಕಂಚು ಆಗಿರುತ್ತೆ. ನೆಕ್ಸ್ಟ್ ಕಾಮನ್ವೆಲ್ತ್ ಕ್ರೀಡಾಕೂಟದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂಡೋ ವಿಭಾಗದಲ್ಲಿ ಭಾರತಕ್ಕೆ ಬಂಗಾರದ ಪದಕ ತಂದುಕೊಟ್ಟ ಕ್ರೀಡಾಪಟುಗಳು ಯಾರು ಅಂದರೆ ಅಸ್ಮಿತಾ ಡೇ 48 kg ಮತ್ತು ಹರ್ಷ್ ಸಿಂಗ್ ಅವರು 60 kg ಆಗಿರುತ್ತೆ. ಜೂಡೋ ವಿಭಾಗದಲ್ಲಿ ಭಾರತಕ್ಕೆ ಬಂಗಾರದ ಪದಕ ತಂದುಕೊಟ್ಟ ಕ್ರೀಡಾಪಟುಗಳು ಅಂತ ಕೇಳಿದ್ರೆ ಅಸ್ಮಿತಾ ಡೇ ಮತ್ತು ಹರ್ಷ್ ಸಿಂಗ್ ಅವರು ಆಗಿರ್ತಾರೆ. ಇತ್ತೀಚೆಗೆ ನಡೆದ ಕಾಮನ್ವೆಲ್ತ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ನಲ್ಲಿ ಮಲೇಷ್ಯಾವನ್ನು ಸೋಲಿಸಿ ಪುರುಷರ ಮತ್ತು ಮಹಿಳೆಯರ ಎರಡೂ ವಿಭಾಗಗಳ ಪ್ರಶಸ್ತಿ ಗೆದ್ದ ದೇಶ ಯಾವುದು ಅಂದರೆ ಭಾರತ ಆಗಿರುತ್ತೆ. ಯಾವ ದೇಶ ಅಂದರೆ ಮಲೇಷ್ಯಾವನ್ನು. ಇತ್ತೀಚೆಗೆ ನಡೆದ ಪ್ರತಿಷ್ಠಿತ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಮೊದಲ ಭಾರತೀಯ ಮಹಿಳಾ ಆಟಗಾರ್ತಿ ಯಾರು ಅಂದರೆ PV ಸಿಂಧು ಆಗಿರ್ತಾರೆ. ಭಾರತದ ರಫ್ತು ವಲಯಕ್ಕೆ ಶೇಕಡ 99ರಷ್ಟು ಸುಂಕರಹಿತ ಪ್ರವೇಶ ನೀಡುವ ಭಾರತ ಮತ್ತು ಯಾವ ಒಕ್ಕೂಟದ ನಡುವಿನ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಇತ್ತೀಚೆಗೆ ಸಹಿ ಹಾಕಲಾಗಿದೆ ಅಂದರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಆಗಿರುತ್ತೆ. ಮುಕ್ತ ವ್ಯಾಪಾರ ಒಪ್ಪಂದ ಆಗಿರುತ್ತೆ ಇದು, ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಆಗಿರುತ್ತೆ. ಭಾರತೀಯ ರಫ್ತುದಾರರಿಗೆ ಸಂಪೂರ್ಣ ಸುಂಕರಹಿತ ಮಾರುಕಟ್ಟೆ ಪ್ರವೇಶ ನೀಡಲು ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಸಮಗ್ರ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂದರೆ ನ್ಯೂಜಿಲ್ಯಾಂಡ್ ಆಗಿರುತ್ತೆ. ಇದಕ್ಕೆ ಸರಿಯಾಗಿದ್ದು ನ್ಯೂಜಿಲ್ಯಾಂಡು. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ಅಮೆರಿಕವು ಭಾರತೀಯ ಸರಕುಗಳ ಮೇಲಿನ ಸುಂಕವನ್ನು ಶೇಕಡ 50ರಿಂದ ಎಷ್ಟು ಪ್ರತಿಶತಕ್ಕೆ ಇಳಿಸಿದೆ ಅಂದರೆ 18% ಆಗಿರುತ್ತೆ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು 2030ರ ವೇಳೆಗೆ $100 ಬಿಲಿಯನ್ ಹೆಚ್ಚಿಸುವ ಗುರಿ ಹೊಂದಿರುವ ಯಾವ ಒಪ್ಪಂದವು ಇತ್ತೀಚೆಗೆ ಜಾರಿಗೆ ಬಂದಿದೆ ಅಂದರೆ ಭಾರತ UK ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಆಗಿರುತ್ತೆ. ಭಾರತ UK ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ. ನೆಕ್ಸ್ಟು ಇಸ್ರೋ ಮತ್ತು ಕೋಸ್ಪರ್ ಜಂಟಿಯಾಗಿ ನೀಡುವ ಪ್ರತಿಷ್ಠಿತ ವಿಕ್ರಮ್ ಸಾರಾಭಾಯಿ ಪದಕ 2026 ಇತ್ತೀಚೆಗೆ ಪಡೆದ ಭಾರತದ ಮೊದಲ ಮಹಿಳಾ ವಿಜ್ಞಾನಿ ಅಂದರೆ ಇದು ಕ್ವಶನ್ ರಿಪೀಟ್ ಆಗಿದೆ. ಅನ್ನಪೂರ್ಣಿ ಸುಬ್ರಹ್ಮಣ್ಯಂ, ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಇವರು ನಿರ್ದೇಶಕರಾಗಿರ್ತಾರೆ. ನೆಕ್ಸ್ಟು ಇತ್ತೀಚಿನ ಕರ್ನಾಟಕ ರಾಜ್ಯ ಸಾಂಸ್ಕೃತಿಕ ಪ್ರಶಸ್ತಿಗಳಲ್ಲಿ ರಂಗಭೂಮಿ ಕ್ಷೇತ್ರದ ಅತ್ಯುನ್ನತ ಗೌರವವಾದ ಡಾಕ್ಟರ್ ಗುಬ್ಬಿ ವೀರಣ್ಣ ಪ್ರಶಸ್ತಿಗೆ ಭಾಜನರಾದ ಸಾಧಕರು ಯಾರು ಅಂದರೆ GV ಶಾರದಾ ಆಗಿರ್ತಾರೆ. ಕರ್ನಾಟಕ ಸರ್ಕಾರದ ವತಿಯಿಂದ ನೀಡಲಾಗುವ ಪ್ರತಿಷ್ಠಿತ 2025-26 ಸಾಲಿನ ದಾನ ಚಿಂತಾಮಣಿ ಅತಿಮಬ್ಬೆ ಪ್ರಶಸ್ತಿಗೆ ಆಯ್ಕೆಯಾದ ಪ್ರಮುಖ ಸಾಹಿತಿ ಯಾರು ಅಂದರೆ ಸುಕನ್ಯಾ ಮಾರುತಿ ಆಗಿರ್ತಾರೆ. ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಪ್ರಕಟಿಸಿದ 2025-26ನೇ ಸಾಲಿನ ಶ್ರೀ ಭಗವಾನ್ ಮಹಾವೀರ್ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಕಂಬದಹಳ್ಳಿ ಜೈನ ಮಠದ ಭಾನುಕೀರ್ತಿ ಭಟ್ಟಾರಕ್ ಸ್ವಾಮೀಜಿಯವರಾಗಿರ್ತಾರೆ. ಕದಂಬಳ್ಳಿಯ ಜೈನ ಮಠದ ಭಾನುಕೀರ್ತಿ ಭಟ್ಟಾರಕ್ ಸ್ವಾಮೀಜಿ. ಇತ್ತೀಚಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಲ್ಲಿ ಚಿತ್ರರಂಗ ಕ್ಷೇತ್ರದಿಂದ ಆಯ್ಕೆಯಾದ ಪ್ರಮುಖ ಬಹುಭಾಷಾ ನಟ ಯಾರು ಅಂದರೆ ಪ್ರಕಾಶ್ ರಾಜ್ ಅಥವಾ ಪ್ರಕಾಶ್ ರೈ ಆಗಿರ್ತಾರೆ. ನೆಕ್ಸ್ಟು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ನಂತರ ಕರ್ನಾಟಕ ವಿಧಾನಸಭೆಯ ನೂತನ ಸ್ಪೀಕರ್ ಆಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂದರೆ GS ಪಾಟೀಲ್ ರವರಾಗಿರ್ತಾರೆ. ಜೂನ್ 2026ರಲ್ಲಿ ನಡೆದ ಪ್ರಮುಖ ರಾಜಕೀಯ ಬದಲಾವಣೆಯಲ್ಲಿ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು ಅಂದರೆ DK ಶಿವಕುಮಾರ್ ಅವರು. ಕರ್ನಾಟಕ ಸರ್ಕಾರದ ನೂತನ ಸಂಪುಟದಲ್ಲಿ ಅತ್ಯಂತ ಪ್ರಮುಖವಾದ ಗೃಹ ಇಲಾಖೆ ಮತ್ತು IT-BT ಖಾತೆಯನ್ನು ಯಾರಿಗೆ ಹಂಚಿಕೆ ಮಾಡಲಾಗಿದೆ ಅಂದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ. ನೆಕ್ಸ್ಟು ನೂತನ ಕರ್ನಾಟಕ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಯಾರು ಅಧಿಕಾರ ಸ್ವೀಕರಿಸಿದ್ದಾರೆ ಅಂದರೆ ಡಾಕ್ಟರ್ G ಪರಮೇಶ್ವರ್ ಅವರು. ಇತ್ತೀಚೆಗೆ ಆಗಸ್ಟ್ 2026 ಭಾರತದ ರಾಷ್ಟ್ರಪತಿಗಳು ಕರ್ನಾಟಕ ಹೈಕೋರ್ಟ್ಗೆ ಒಟ್ಟು ಎಷ್ಟು ಜನ ಹೊಸ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲು ಅನುಮೋದನೆ ನೀಡಿದ್ದಾರೆ ಅಂದರೆ 6 ಹೊಸ ನ್ಯಾಯಮೂರ್ತಿಗಳು, 6 ಜನ ಆಗಿರ್ತಾರೆ. 6 ಜನ ಹೊಸ ನ್ಯಾಯಮೂರ್ತಿಗಳು. ನೆಕ್ಸ್ಟು ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಕೃಷಿ ವಲಯದಲ್ಲಿ ಸೌರ ಇಂಧನವನ್ನು ಉತ್ತೇಜಿಸಲು ಮತ್ತು ರೈತರಿಗೆ ಹಗಲು ವೇಳೆಯಲ್ಲಿ ಉಚಿತ ವಿದ್ಯುತ್ ನೀಡಲು ಜಾರಿಗೆ ತಂದಿರುವ ನೂತನ ಯೋಜನೆ ಯಾವುದು ಅಂದರೆ ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಆಗಿರುತ್ತದೆ. 3000 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಉತ್ಪಾದನೆ ಗುರಿಯನ್ನು ಹೊಂದಿದೆ. ಇತ್ತೀಚೆಗೆ ಆಗಸ್ಟ್ 10, 2026ರಂದು ಕೇಂದ್ರ ಕೃಷಿ ಸಚಿವರು ದೇಶದ 6000ಕ್ಕೂ ಹೆಚ್ಚು ಕೃಷಿ ವಿದ್ಯಾರ್ಥಿಗಳಿಗೆ ನೇರ ಲಾಭ ವರ್ಗಾವಣೆ ಮೂಲಕ ಸ್ಕಾಲರ್ಶಿಪ್ ನೀಡಲು ಜಾರಿಗೆ ತಂದಿರುವ ಹೊಸ ವ್ಯವಸ್ಥೆ ಯಾವುದು ಅಂದರೆ ಕೃಷಿ ವಿದ್ಯಾರ್ಥಿಗಳ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಆಗಿರುತ್ತೆ.
ಕೃಷಿ ವಿದ್ಯಾರ್ಥಿಗಳ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಆಗಿರುತ್ತೆ. ನೆಕ್ಸ್ಟು ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟವು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಯಾವ ವರ್ಷದವರೆಗೆ ಮುಂದುವರಿಸಲು ಅನುಮೋದನೆ ನೀಡಿದೆ ಅಂತ ಕೇಳಿದರೆ 2026-27ರಿಂದ 2030-31ರವರೆಗೆ ಇದಕ್ಕಾಗಿ 3.15 ಲಕ್ಷ ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ. ನೆಕ್ಸ್ಟು ಕರ್ನಾಟಕದಲ್ಲಿ ಒಣಭೂಮಿ ಬೇಸಾಯ ಮತ್ತು ಮಳೆ ನೀರು ಕೊಯ್ಲು ಪ್ರೋತ್ಸಾಹಿಸಲು ಕೃಷಿ ಹೊಂಡ ಮತ್ತು ಡೀಸೆಲ್ ಕೃಷಿ ಹೊಂಡ ಡೀಸೆಲ್ ಪಂಪ್ಸೆಟ್ಗಳಿಗೆ 80% ರಿಂದ 90% ಸಬ್ಸಿಡಿ ನೀಡುವ ರಾಜ್ಯದ ಪ್ರಮುಖ ಮರುಜಾರಿ ಯೋಜನೆ ಯಾವುದು ಅಂದರೆ ಕೃಷಿ ಯೋಜನೆ ಆಗಿರುತ್ತೆ. ಕರ್ನಾಟಕದಲ್ಲಿ ರೈತರು ಕೃಷಿ ಕೆಲಸ ಮಾಡುವಾಗ ಅಪಘಾತಕ್ಕೀಡಾದರೆ ಅವರ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡುವ ಪ್ರಮುಖ ರಾಜ್ಯ ವಿಮೆ ಯೋಜನೆ ಯಾವುದು ಅಂದರೆ ರೈತ ಸಂಜೀವಿನಿ ಯೋಜನೆ ಆಗಿರುತ್ತೆ. ನೆಕ್ಸ್ಟ್ ಕರ್ನಾಟಕದ ಮಣ್ಣಿನ ಜೈವಿಕ ಗುಣಮಟ್ಟ ಹಾಗೂ ಸಾವಯವ ಇಂಗಾಲದ ಪ್ರಮಾಣವನ್ನು ಹೆಚ್ಚಿಸಲು ಬಜೆಟ್ನಲ್ಲಿ ಘೋಷಿಸಲಾದ ಹೊಸ ಪರಿಸರ ಸ್ನೇಹಿ ಕೃಷಿ ಕಾರ್ಯಕ್ರಮದ ಹೆಸರೇನು ಅಂದರೆ ವಸುಧಾಮೃತ ಕಾರ್ಯಕ್ರಮ ಆಗಿರುತ್ತೆ. ಕೃಷಿ ವಲಯದಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಬಳಸಿ ಹವಾಮಾನ ಮಾರುಕಟ್ಟೆ ಮತ್ತು ಕೃಷಿ ತಂತ್ರಜ್ಞಾನದ ಮಾಹಿತಿ ನೀಡಲು ಕರ್ನಾಟಕ ಸರ್ಕಾರ ಮೇಲ್ದರ್ಜೆಗೇರಿಸುತ್ತಿರುವ ಕೇಂದ್ರದ ಹೆಸರೇನು ಅಂದರೆ ರೈತ ಕರೆ ಕೇಂದ್ರ. ಸಣ್ಣ ಮತ್ತು ಅತಿ ಸಣ್ಣ ರೈತರಲ್ಲಿ ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸಲು ಹಾಗೂ ಕೃಷಿ ತ್ಯಾಜ್ಯ ಸುಡುವುದನ್ನು ತಡೆಯಲು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನೂತನ ಯಾವುದು ಅಂದರೆ ಇದು ನೋಡ್ಕೊಳ್ಳಿ ಹೋಯಿತು. ನೆಕ್ಸ್ಟ್ ಕರ್ನಾಟಕದಲ್ಲಿ ಸಿರಿಧಾನ್ಯಗಳ ಬೇಸಾಯವನ್ನು ಉತ್ತೇಜಿಸಲು ರಾಜ್ಯ ಸರ್ಕಾರವು ಪ್ರತಿ ಹೆಕ್ಟರ್ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಎಷ್ಟು ರೂಪಾಯಿಗಳ ಪ್ರೋತ್ಸಾಹಧನ ನೀಡುತ್ತಿದೆ ಅಂದರೆ 10,000 ಆಗಿರುತ್ತೆ. ನೆಕ್ಸ್ಟ್ ಭಾರತದಲ್ಲಿ ದ್ರಾಕ್ಷಿ, ಕಿತ್ತಳೆ ಮತ್ತು ದಾಳಿಂಬೆಯಂತಹ ಹಣ್ಣುಗಳ ರೋಗಮುಕ್ತ ಮತ್ತು ಗುಣಮಟ್ಟದ ಸಸಿಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಆರಂಭಿಸಿರುವ ಹೊಸ ಕಾರ್ಯಕ್ರಮ ಯಾವುದು ಅಂದರೆ ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಮ್ ಆಗಿರುತ್ತೆ. ನೆಕ್ಸ್ಟು ಜೂನ್ 29ರಂದು ಆಚರಿಸಲಾಗುವ ಭಾರತದ ರಾಷ್ಟ್ರೀಯ ಸಾಂಖ್ಯಿಕ ದಿನದ ಪ್ರಮುಖ ವಿಷಯ ಏನಾಗಿತ್ತು ಅಂತ ಕೇಳಿದರೆ ಅಂದರೆ ಥೀಮ್ ಏನಾಗಿತ್ತು ಅಂತ ಕೇಳಿದರೆ ಅನ್ಲಾಕಿಂಗ್ ದ ಪೊಟೆನ್ಷಿಯಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡೇಟ್ ಅಂದರೆ ಆಡಳಿತಾತ್ಮಕ ದತ್ತಾಂಶದ ಸಾಮರ್ಥ್ಯವನ್ನು ಮುಕ್ತಗೊಳಿಸುವುದು ಅಂತ ಕನ್ನಡದಲ್ಲಿ ನೋಡ್ಕೊಳ್ಳಿ. ಆಡಳಿತಾತ್ಮಕ ದತ್ತಾಂಶದ ಇದು ಮುಕ್ತಗೊಳಿಸುವುದು ಅಂತ ಆಗಿರುತ್ತೆ. ನೆಕ್ಸ್ಟು ಭಾರತದಲ್ಲಿ ಪ್ರತಿ ವರ್ಷ ಯಾರ ಜನ್ಮದಿನದ ನೆನಪಿಗಾಗಿ ಜೂನ್ 29ರಂದು ರಾಷ್ಟ್ರೀಯ ಸಾಂಖ್ಯಿಕ ದಿನವನ್ನು ಆಚರಿಸಲಾಗುತ್ತದೆ ಅಂದರೆ PC ಮಹಲ್ನೋಬಿಸ್ ಅವ್ರದ್ದು ದಿನ ಆಗಿರುತ್ತೆ. 13ನೇ ಕ್ವಶನ್ನು ವಿಶ್ವದಾದ್ಯಂತ ಆಚರಿಸಲಾದ ಅಂತಾರಾಷ್ಟ್ರೀಯ ಯೋಗ ದಿನದ ಅಧಿಕೃತ ಜಾಗತಿಕ ಘೋಷವಾಕ್ಯ ಏನಾಗಿತ್ತು ಅಂದರೆ ಥೀಮ್ ಏನಾಗಿತ್ತು ಅಂದರೆ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಅಂತ ಹೇಳಿದ್ರೆ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಅಂತೇಳಿ. ನೆಕ್ಸ್ಟು ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುವ ವಿಶ್ವ ಪರಿಸರ ದಿನದ ಪ್ರಮುಖ ಆತಿಥೇಯ ದೇಶ ಯಾವುದು ಅಂತ ಕೇಳಿದರೆ ರಿಪಬ್ಲಿಕ್ ಆಫ್ ಕೊರಿಯಾ ಅಥವಾ ದಕ್ಷಿಣ ಕೊರಿಯಾ ಅಂತೇಳಿ ಕರಿತೀವಿ. ನೆಕ್ಸ್ಟು ಭಾರತದಲ್ಲಿ ಪ್ರತಿ ವರ್ಷ ಜುಲೈ 26ರಂದು ಪಾಕಿಸ್ತಾನದ ವಿರುದ್ಧ ಮಿಲಿಟರಿ ವಿಜಯದ ನೆನಪಿಗಾಗಿ ಯಾವ ಮಹತ್ವದ ದಿನವನ್ನು ಆಚರಿಸಲಾಗುತ್ತದೆ ಅಂದರೆ ಕಾರ್ಗಿಲ್ ವಿಜಯದ ದಿವಸ. ಜುಲೈ 26ರಂದು ಕಾರ್ಗಿಲ್ ವಿಜಯದ ದಿವಸ ಆಗಿರುತ್ತೆ. ನೆಕ್ಸ್ಟು 2026ರಲ್ಲಿ ಕರ್ನಾಟಕದ ಸರ್ಕಾರವು ಘೋಷಿಸಿದ ಹೊಸ ಕೈಗಾರಿಕಾ ನೀತಿಯ ಮುಖ್ಯ ಉದ್ದೇಶವೇನು ಅಂದರೆ ಹಸಿರು ಇಂಧನ ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನಕ್ಕೆ ಆದ್ಯತೆ ಆಗಿರುತ್ತೆ. ಮತ್ತು ನೆಕ್ಸ್ಟು ಚಂದ್ರನ ಮೇಲ್ಮೈಯಿಂದ ಮಣ್ಣು ಮತ್ತು ಕಲ್ಲಿನ ಮಾದರಿಗಳನ್ನು ಭೂಮಿಗೆ ತರಲು ಇಸ್ರೋ ರೂಪಿಸಿರುವ ಮಹತ್ವಾಕಾಂಕ್ಷೆಯ ಯೋಜನೆ ಯಾವುದು ಅಂದರೆ ಚಂದ್ರಯಾನ 4 ಆಗಿರುತ್ತೆ. ಚಂದ್ರಯಾನ 4 ಕಲ್ಲು ಮತ್ತು ಮಣ್ಣನ್ನು ತರೋದು. ನೆಕ್ಸ್ಟು 2026ರ G20 ಶೃಂಗಸಭೆಯನ್ನು ಆಯೋಜಿಸಿರುವ ದೇಶ ಯಾವುದು ಅಂದರೆ ಅಮೇರಿಕಾ ಆಗಿರುತ್ತೆ. 2026ರ ಖೇಲೋ ಇಂಡಿಯನ್ ಯೂನಿವರ್ಸಿಟಿ ಗೇಮ್ಸ್ನ ಒಟ್ಟಾರೆ ಪದಕ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯವು ಎಷ್ಟನೇ ಸ್ಥಾನ ಪಡೆದಿದೆ ಅಂದರೆ ತೃತೀಯ ಸ್ಥಾನವನ್ನು ಪಡೆದಿದೆ. 3ನೇ ಸ್ಥಾನದಲ್ಲಿದೆ ಕರ್ನಾಟಕ ಖೇಲೋ ಇಂಡಿಯನ್ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ.
ನೆಕ್ಸ್ಟು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕರಡು ಸಮಿತಿ ಅಧ್ಯಕ್ಷರಾಗಿದ್ದ 2026ರಲ್ಲಿ ಪ್ರಶಸ್ತಿಗೆ ಭಾಜನರಾದ ಪ್ರಸಿದ್ಧ ಇಸ್ರೋ ವಿಜ್ಞಾನಿ ಯಾರು ಅಂದರೆ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ರವರಾಗಿರ್ತಾರೆ. ನೆಕ್ಸ್ಟ್ ದೇಶದ ಭದ್ರತಾ ವಲಯಕ್ಕೆ ನೀಡಿದ ಗಣನೀಯ ಕೊಡುಗೆಗಾಗಿ 2026ರ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದವರು ಯಾರಂದರೆ ಅಜಿತ್ ದೋವಲ್ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರ್ತಾರೆ. ನೆಕ್ಸ್ಟು ಜಾಗತಿಕ ಶ್ರೇಯಾಂಕದ ಪ್ರಕಾರ ವಿಶ್ವದ ಅತ್ಯಂತ ಕುಟುಂಬ ಸ್ನೇಹಿ ವಿಮಾನ ನಿಲ್ದಾಣಗಳ ಪಟ್ಟಿಯಲ್ಲಿ ಭಾರತದ ಯಾವ ನಿಲ್ದಾಣವು ಅಗ್ರ 3ರಲ್ಲಿ ಸ್ಥಾನ ಪಡೆದಿದೆ ಅಂದರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುತ್ತೆ. ದೇಶದಲ್ಲಿ ಸೌರಶಕ್ತಿಯನ್ನು ಉತ್ತೇಜಿಸಲು ಮತ್ತು ಪ್ರತಿ ಮನೆಗೆ 300 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡಲು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಯ ಹೆಸರೇನು ಅಂದರೆ ಪ್ರಧಾನ ಮಂತ್ರಿ ಸೂರ್ಘರ್ ಮುಫ್ತ್ ಬಿಜ್ಲಿ ಯೋಜನೆ ಆಗಿರುತ್ತೆ. ಪ್ರಧಾನ ಮಂತ್ರಿ ಸೂರ್ಘರ್ ಮುಫ್ತ್ ಬಿಜ್ಲಿ ಯೋಜನೆ ಆಗಿರುತ್ತೆ. ಸೂರ್ಘರ್ ಮುಫ್ತ್ ಯೋಜನೆ. ನೆಕ್ಸ್ಟು 2026ರ ICC ಪುರುಷರ T20 ವಿಶ್ವಕಪ್ ಪಂದ್ಯಾವಳಿಯನ್ನು ಜಂಟಿಯಾಗಿ ಆಯೋಜಿಸುತ್ತಿರುವ ದೇಶಗಳು ಯಾವುವು ಅಂತ ಕೇಳಿದರೆ ಭಾರತ ಮತ್ತು ಶ್ರೀಲಂಕಾ ಆಗಿರುತ್ತೆ. 2026ರಲ್ಲಿ ಪುರುಷರ T20 ವಿಶ್ವಕಪ್ ಪಂದ್ಯಾವಳಿಯನ್ನು ಜಂಟಿಯಾಗಿ ಆಯೋಜಿಸುತ್ತಿರುವ ದೇಶಗಳು ಭಾರತ ಮತ್ತು ಶ್ರೀಲಂಕಾ. 2026ರ G20 ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ದೇಶ ಯಾವುದು ಅಂದರೆ ಅಮೇರಿಕ ಆಗಿರುತ್ತೆ. ಇತ್ತೀಚೆಗೆ ಕರ್ನಾಟಕದ ಯಾವ ವನ್ಯಜೀವಿ ಧಾಮ ಅಥವಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆನೆಗಳ ಗಣತಿಗಾಗಿ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನವನ್ನು ಬಳಸಲಾಗಿದೆ ಅಂದರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಆಗಿರುತ್ತೆ. ಭಾರತೀಯ ವಿಜ್ಞಾನಿಗಳು ಇತ್ತೀಚೆಗೆ ಸೂಪರ್ ಕಂಪ್ಯೂಟಿಂಗ್ ಸಾಮರ್ಥ್ಯವನ್ನು ಹೆಚ್ಚಿಸಲು ಅಭಿವೃದ್ಧಿಪಡಿಸಿದ ಹೊಸ ತಂತ್ರಜ್ಞಾನದ ಹೆಸರೇನು ಅಂದರೆ ಪರಮರುದ್ರ ಸೂಪರ್ ಕಂಪ್ಯೂಟರ್ ಸರಣಿ ಆಗಿರುತ್ತೆ. ನೆಕ್ಸ್ಟ್ ಭಾರತ ಮತ್ತು ಒಮನ್ ದೇಶಗಳ ನಡುವೆ ನಡೆದ ಜಂಟಿ ಮಿಲಿಟರಿ ಸಮರಾಭ್ಯಾಸದ ಹೆಸರೇನು ಅಂದರೆ ಅಲ್ ನಾಜ್ ಆಗಿರುತ್ತೆ. ಭಾರತ ಮತ್ತು ಒಮನ್ ದೇಶಗಳ ನಡುವೆ ನಡೆದ ಜಂಟಿ ಮಿಲಿಟರಿ ಸಮರಾಭ್ಯಾಸ ಅಲ್ ನಾಜ್ ಆಗಿರುತ್ತೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಡಿಜಿಟಲ್ ಪಾವತಿಗಳನ್ನು ಮತ್ತಷ್ಟು ಸುರಕ್ಷಿತಗೊಳಿಸಲು ಜಾರಿಗೆ ತಂದಿರುವ ಹೊಸ ವ್ಯವಸ್ಥೆ ಯಾವುದು ಅಂದರೆ UPI ಲೈಟ್ ಎಕ್ಸ್ ಆಗಿರುತ್ತೆ. ಕರ್ನಾಟಕ ಸರ್ಕಾರದ ಯುವ ನಿಧಿ ಯೋಜನೆಯಡಿ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ ಎಷ್ಟು ಧನ ಸಹಾಯ ನೀಡಲಾಗುತ್ತದೆ ಅಂದರೆ 3,000 ರಾಜ್ಯತಾಂತ್ರಿಕ ವೃತ್ತಿಪರ ಪದವೀಧರರಿಗೆ ಮತ್ತು ಡಿಪ್ಲೊಮಾ ಹೊಂದಿದವರಿಗೆ 1,500 ಆಗಿರುತ್ತೆ. ಇದು 2026ರ ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಭಾರತವು ಯಾವ ಪ್ರಮುಖ ಸುಧಾರಣೆಯನ್ನು ಕಂಡಿದೆ ಅಂದರೆ ತಂತ್ರಜ್ಞಾನ ಮತ್ತು ನವೋದ್ಯಮಗಳ ಬೆಳವಣಿಗೆಯಿಂದಾಗಿ ಭಾರತವು ಅಗ್ರ 40 ದೇಶಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಕಾಯ್ದುಕೊಂಡಿದೆ. ನೆಕ್ಸ್ಟು ಪ್ರಸ್ತುತ ಭಾರತ ಮುಖ್ಯ ಚುನಾವಣಾ ಆಯುಕ್ತರಾಗಿ ಇದು ಪ್ರಸ್ತುತ ಆಗಿ ಇಲ್ಲ, ಇದು ಹಿಂದಿಂದಿದೆ. ನೆಕ್ಸ್ಟು ಇತ್ತೀಚೆಗೆ ಬಿಡುಗಡೆಯಾಗಿ ದೇಶಾದ್ಯಂತ ಸದ್ದು ಮಾಡಿದ ಭಾರತದ ಆರ್ಥಿಕ ಪರಿವರ್ತನೆ ಎಂಬ ಪುಸ್ತಕದ ಲೇಖಕರು ಯಾರು ಅಂದರೆ ರಘುರಾಮ್ ರಾಜನ್ ಅವರಾಗಿರ್ತಾರೆ. RBI ಮಾಜಿ ಗವರ್ನರ್ ಆಗಿರ್ತಾರೆ ಅವರು. ರಘುರಾಮ್ ರಾಜನ್ ರವರು ಭಾರತದ ಆರ್ಥಿಕ ಪರಿವರ್ತನೆ ಎಂಬ ಪುಸ್ತಕದ ಲೇಖಕರಾಗಿರ್ತಾರೆ. ಇಸ್ರೋ ಸಂಸ್ಥೆಯು ಸೂರ್ಯನ ಬಾಹ್ಯ ವಲಯವನ್ನು ಅಧ್ಯಯನ ಮಾಡಲು ಕಳುಹಿಸಿರುವ ಭಾರತದ ಮೊದಲ ಬಾಹ್ಯಾಕಾಶ ನೌಕೆ ಯಾವುದು ಅಂದರೆ ಆದಿತ್ಯ L1 ಆಗಿರುತ್ತೆ. ಆದಿತ್ಯ L1. ನೆಕ್ಸ್ಟ್ ಭಾರತವು ಯಾವ ವರ್ಷದ ವೇಳೆಗೆ ಸಂಪೂರ್ಣವಾಗಿ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ತಲುಪಲು ಆಯೋಜಿಸಿದೆ ಅಂದರೆ 2070 ಆಗಿರುತ್ತೆ. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 23ರಂದು ಯಾವ ದಿನವನ್ನಾಗಿ ಆಚರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂದರೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ಚಂದ್ರಯಾನ 3 ಯಶಸ್ಸಿನ ನೆನಪಿಗಾಗಿ. ನಾಗರಿಕರ ವೈಯಕ್ತಿಕ ದತ್ತಾಂಶ ಸುರಕ್ಷತೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಎತ್ತಿ ಹಿಡಿದ ಪ್ರಮುಖ ಕಾಯ್ದೆ ಯಾವುದು ಅಂದರೆ ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಕಾಯ್ದೆ ಆಗಿರುತ್ತೆ. ನೆಕ್ಸ್ಟು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಇತ್ತೀಚೆಗೆ ಸೇರಿದ ಕರ್ನಾಟಕದ ಪವಿತ್ರ ಹೊಯ್ಸಳ ಶೈಲಿಯ ದೇವಾಲಯಗಳು ಎಲ್ಲಿವೆ ಅಂದರೆ ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರ ಆಗಿರುತ್ತೆ. ಕೃಷಿ ವಲಯದಲ್ಲಿ ಕೀಟನಾಶಕ ಸಿಂಪಡಣೆ ಮತ್ತು ಬೆಳೆಗಳ ನಿಗಾ ವಹಿಸಲು ಕೇಂದ್ರ ಸರ್ಕಾರ ಉತ್ತೇಜನ ನೀಡುತ್ತಿರುವ ಯೋಜನೆ ಯಾವುದು ಅಂದರೆ ಕಿಸಾನ್ ಡ್ರೋನ್ ಯೋಜನೆ ಆಗಿರುತ್ತೆ. ನೆಕ್ಸ್ಟ್ ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ರಾಜ್ಯದ ಯಾವ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳನ್ನು ತಿಳಿಯಲು ಕಾಂತರಾಜ್ ವರದಿಯನ್ನು ಅಧಿಕೃತವಾಗಿ ಅಂಗೀಕರಿಸಲು ಚರ್ಚೆ ನಡೆಸಿದೆ ಅಂದರೆ ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆ ವರದಿಯಾಗಿರುತ್ತೆ. ಇತ್ತೀಚೆಗೆ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಅಮೂಲ್ಯ ಕೊಡುಗೆಗಾಗಿ ದೇಶದ ಅತ್ಯುನ್ನತ ಸಾಹಿತ್ಯ ಗೌರವವಾದ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದ ಪ್ರಸಿದ್ಧ ಉರ್ದು ಕವಿ ಮತ್ತು ಸಾಹಿತ್ಯಕಾರ ಯಾರು ಅಂದರೆ ಗುಲ್ಜರ್. ಇವರೊಂದಿಗೆ ಸಂಸ್ಕೃತ ವಿದ್ವಾಂಸ ಜಗದ್ಗುರು ರಾಮಭದ್ರಾಚಾರ್ಯ ಕೂಡ ಇರ್ತಾರೆ. ನೆಕ್ಸ್ಟ್ ಭಾರತದಲ್ಲಿ ಬ್ರಿಟಿಷರ ಕಾಲದ ಹಳೆಯ IPC, CRPC ಮತ್ತು ಎವಿಡೆನ್ಸ್ ಆ್ಯಕ್ಟ್ ಬದಲಿಗೆ ದೇಶಾದ್ಯಂತ ಜಾರಿಗೆ ಬಂದಿರುವ 3 ಹೊಸ ಕಾನೂನುಗಳ ಹೆಸರೇನು ಅಂತ ಕೇಳಿದರೆ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕರ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಆಗಿರುತ್ತೆ.
ನೆಕ್ಸ್ಟು ಇತ್ತೀಚೆಗೆ ನಡೆದ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಶೂಟಿಂಗ್ ವಿಭಾಗದಲ್ಲಿ 2 ಕಂಚಿನ ಪದಕಗಳನ್ನು ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಮಹಿಳಾ ಶೂಟರ್ ಯಾರು ಅಂದರೆ ಮನು ಭಾಕರ್ ಆಗಿರ್ತಾರೆ. ಇತ್ತೀಚೆಗೆ ವಿಶ್ವಸಂಸ್ಥೆಯ ಪ್ರಮುಖ ಅಂಗವಾದ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಮುಖ ನ್ಯಾಯಾಧೀಶರು ಯಾರು ಅಂದರೆ ನವಾಬ್ ಸಲಾಂ ಆಗಿರ್ತಾರೆ. ಲೆಬನಾನ್ ದೇಶದವರಾಗಿರ್ತಾರೆ. ಇವರು ನವಾಬ್ ಸಲಾಂ ಅವರು ಲೆಬನಾನ್ ದೇಶದವರಾಗಿರ್ತಾರೆ. ನೆಕ್ಸ್ಟು ಭಾರತೀಯ ನೌಕಾಪಡೆಗೆ ಇತ್ತೀಚೆಗೆ ಸೇರ್ಪಡೆಗೊಂಡ ದೇಶೀಯವಾಗಿ ನಿರ್ಮಿಸಲಾದ 2ನೇ ಅಣುಶಕ್ತಿ ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಬ್ಮರೀನ್ ಯಾವುದು ಅಂತ ಕೇಳಿದರೆ INS ಅರಿಘಾತ್ ಆಗಿರುತ್ತೆ. INS ಅರಿಘಾತ್ ಆಗಿರುತ್ತೆ. 2ನೇ ಅಣುಶಕ್ತಿ ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅದು. ನೆಕ್ಸ್ಟು ಕರ್ನಾಟಕದ ಯಾವ ಪ್ರಸಿದ್ಧ ಜಲಪಾತ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಲು ಇತ್ತೀಚೆಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂದರೆ ಜೋಗ್ ಜಲಪಾತ ಆಗಿರುತ್ತೆ. ಇದು ಶಿವಮೊಗ್ಗ ಜಿಲ್ಲೆ ಜೋಗ್ ಜಲಪಾತ ಆಗಿರುತ್ತೆ. ನೆಕ್ಸ್ಟು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ತನ್ನ ಮೊದಲ ಐತಿಹಾಸಿಕ ಯೋಜನೆಗಾಗಿ ಸಿದ್ಧಪಡಿಸುತ್ತಿರುವ ಗಗನಯಾತ್ರಿಗಳ ತಂಡಕ್ಕೆ ಏನೆಂದು ಹೆಸರಿಡಲಾಗಿದೆ ಅಂತ ಕೇಳಿದರೆ ಗಗನಯಾನ್ ಮಿಷನ್ ಆಗಿರುತ್ತೆ. ವಿಶ್ವಸಂಸ್ಥೆ ಬಿಡುಗಡೆ ಮಾಡಿದ ಜಾಗತಿಕ ಸಂತೋಷ ಸೂಚ್ಯಂಕದಲ್ಲಿ ಸತತವಾಗಿ ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿರುವ ದೇಶ ಯಾವುದು ಅಂದರೆ ಫಿನ್ಲ್ಯಾಂಡ್ ಆಗಿರುತ್ತೆ. ನೆಕ್ಸ್ಟು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮುಂಬೈ ಮತ್ತು ನವಿ ಮುಂಬೈ ಅನ್ನು ಸಂಪರ್ಕಿಸುವ ನೂತನ ಸೇತುವೆಯ ಹೆಸರೇನು ಅಂದರೆ ಅಟಲ್ ಸೇತು ಅಥವಾ ಮುಂಬೈ ಟ್ರಾನ್ಸ್ ಅರ್ಬನ್ ಲಿಂಕ್ ಆಗಿರುತ್ತೆ. ಇದು ಅಟಲ್ ಸೇತು ಮುಂಬೈ ಮತ್ತು ನವಿ ಮುಂಬೈಯನ್ನು ಸಂಪರ್ಕಿಸುವ ನೂತನ ಸೇತುವೆ ಆಗಿರುತ್ತೆ. ನೆಕ್ಸ್ಟ್ ಕರ್ನಾಟಕ ಸರ್ಕಾರದ ಗೃಹ ಜ್ಯೋತಿ ಯೋಜನೆಯಡಿ ಅರ್ಹ ಕುಟುಂಬಗಳಿಗೆ ಪ್ರತಿ ತಿಂಗಳು ಗರಿಷ್ಠ ಎಷ್ಟು ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ನೀಡಲಾಗುತ್ತದೆ ಅಂದರೆ 200 ಯೂನಿಟ್ಗಳಾಗಿರುತ್ತೆ. ನೆಕ್ಸ್ಟು ಭಾರತದಲ್ಲಿ ನಗದು ರಹಿತ ವಹಿವಾಟನ್ನು ಹೆಚ್ಚಿಸಲು ಮತ್ತು ಇಂಟರ್ನೆಟ್ ಇಲ್ಲದೆಯೂ ಹಣ ವರ್ಗಾವಣೆ ಮಾಡಲು RBI ಪರಿಚಯಿಸಿರುವ ಡಿಜಿಟಲ್ ಕರೆನ್ಸಿ ಹೆಸರೇನು ಅಂದರೆ ಇ-ರೂಪಿ ಆಗಿರುತ್ತೆ. ಅಂದರೆ ನೆಟ್ವರ್ಕ್ ಇಲ್ಲದೇನೂ ಕೂಡ RBI ಪರಿಚಯಿಸಿದ್ದು ವರ್ಗಾವಣೆ ಮಾಡೋದು ಇ-ರೂಪಿ. ಜಾಗತಿಕವಾಗಿ ಹವಾಮಾನ ಬದಲಾವಣೆಯನ್ನು ತಡೆಯಲು ಮತ್ತು ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ನಿಯಂತ್ರಿಸಲು ಇತ್ತೀಚೆಗೆ ನಡೆದ COP ಶೃಂಗಸಭೆಯ ಮುಖ್ಯ ನಿರ್ಣಯ ಯಾವುದು ಅಂದರೆ ಪಳೆಯುಳಿಕೆ ಇಂಧನಗಳಿಂದ ಹಂತವಾಗಿ ದೂರ ಸರಿಯುವುದು ಆಗಿರುತ್ತೆ. ಪಳೆಯುಳಿಕೆ ಇಂಧನಗಳಿಂದ ಹಂತವಾಗಿ ದೂರ ಸರಿಯುವುದು. ಭಾರತದ ಉಪರಾಷ್ಟ್ರಪತಿಗಳು ಇತ್ತೀಚೆಗೆ ಬಿಡುಗಡೆ ಮಾಡಿದ ಭಾರತದ ಸಂವಿಧಾನದ ಬೆಳವಣಿಗೆಯನ್ನು ವಿವರಿಸುವ ಕಮ್ಯುನಿಕೇಟಿಂಗ್ ಚೇಂಜಿಂಗ್ ಪುಸ್ತಕದ ಮುಖ್ಯ ವಿಷಯ ಯಾರ ಆಡಳಿತಕ್ಕೆ ಸಂಬಂಧಿಸಿದೆ ಅಂದರೆ ಭಾರತದ ಪ್ರಧಾನಮಂತ್ರಿಗಳ ಪ್ರಮುಖ ನೀತಿಗಳು ಮತ್ತು ಸುಧಾರಣೆಗಳು ಆಗಿರುತ್ತೆ. ಕಮ್ಯುನಿಕೇಟಿಂಗ್ ಚೇಂಜಿಂಗ್ ಪುಸ್ತಕದ ಮುಖ್ಯ ವಿಷಯ ಅಂದರೆ ಭಾರತದ ಪ್ರಧಾನಮಂತ್ರಿಗಳ ಪ್ರಮುಖ ನೀತಿಗಳು ಮತ್ತು ಸುಧಾರಣೆಗಳು ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತದ ನೂತನ ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿರುವ ಹಿರಿಯ ಸೇನಾಧಿಕಾರಿ ಯಾರು ಅಂದರೆ ಜನರಲ್ ಉಪೇಂದ್ರ ದ್ವಿವೇದಿ ಅವರಾಗಿರ್ತಾರೆ. ನೆಕ್ಸ್ಟ್ ಇತ್ತೀಚೆಗೆ ವಿಶ್ವದ ಪ್ರಮುಖ ಉದಯೋನ್ಮುಖ ಆರ್ಥಿಕತೆಗಳ ಒಕ್ಕೂಟವಾದ ಬ್ರಿಕ್ಸ್ ಶೃಂಗಸಭೆಗೆ ಹೊಸದಾಗಿ ಸೇರ್ಪಡೆಗೊಂಡ ಪ್ರಮುಖ ಮಧ್ಯಪ್ರಾಚ್ಯ ದೇಶಗಳು ಯಾವುವು ಅಂದರೆ ಈಜಿಪ್ಟ್, ಇಥಿಯೋಪಿಯಾ, ಇರಾನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನವನ್ನು ರಾಷ್ಟ್ರೀಯ ನವೋದ್ಯಮ ದಿನ ಎಂದು ಆಚರಿಸಲಾಗುತ್ತದೆ ಅಂದರೆ ಜನವರಿ 16 ಆಗಿರುತ್ತೆ. ರಾಷ್ಟ್ರೀಯ ನವೋದ್ಯಮ ದಿನ ಜನವರಿ 16. ಚುನಾವಣಾ ನಿಧಿ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಇಲ್ಲದ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಸಂಪೂರ್ಣವಾಗಿ ರದ್ದುಗೊಳಿಸಿದ ವಿವಾದಾತ್ಮಕ ಯೋಜನೆ ಯಾವುದು ಅಂದರೆ ಎಲೆಕ್ಟೋರಲ್, ಅದು ನೋಡಿ ಸ್ವಲ್ಪ ಹೋಯಿತು. ಇತ್ತೀಚೆಗೆ ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದಿಂದ ಭಾರತದ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಪ್ರಶಸ್ತಿ ಪಡೆದ ಕರ್ನಾಟಕದ ಪ್ರಮುಖ ಐತಿಹಾಸಿಕ ಗ್ರಾಮ ಯಾವುದು ಅಂದರೆ ಕಮಲಾಪುರ. ಹಂಪಿ ಹತ್ತಿರವಿರುವ ಗ್ರಾಮವಾಗಿರುತ್ತೆ ಅದು ಕಮಲಾಪುರ. ಭಾರತದ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಪ್ರಶಸ್ತಿಯನ್ನು ಪಡೆದಿರೋದು ಕರ್ನಾಟಕದ ಪ್ರಮುಖ ಐತಿಹಾಸಿಕ ಗ್ರಾಮ ಅಂದರೆ ಕಮಲಾಪುರ ಆಗಿರುತ್ತೆ. ನೆಕ್ಸ್ಟು ಭಾರತೀಯ ಭಾಷೆಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಉತ್ತೇಜಿಸಲು ಮತ್ತು ಭಾರತೀಯರಿಗೆ ತಕ್ಕಂತೆ ಸಂವಹನ ನಡೆಸಲು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಮೊದಲ AI ಮಾದರಿಯ ಹೆಸರೇನು ಅಂದರೆ ಕೃತ್ರಿಮ್ ಆಗಿರುತ್ತೆ. AI ಮಾದರಿಯ ಹೆಸರು ಕೃತ್ರಿಮ್. ನೆಕ್ಸ್ಟು ಮೇ 2026ರಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಯದ ಸರ್ಕಾರಿ ಶಾಲೆಗಳ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಹಳೆ ವಿದ್ಯಾರ್ಥಿಗಳಿಂದ ನಿಧಿ ಸಂಗ್ರಹಿಸಲು ಆರಂಭಿಸಿದ ಹೊಸ ಅಭಿಯಾನದ ಹೆಸರೇನು ಅಂದರೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಭಿಯಾನ ಆಗಿರುತ್ತೆ. ನೆಕ್ಸ್ಟು ಮೇ 2026ರಲ್ಲಿ ಕೃತಕ ಬುದ್ಧಿಮತ್ತೆ ಸುರಕ್ಷತೆ ಮತ್ತು ಜಾಗತಿಕ ನಿಯಮಾವಳಿಗಳ ಕುರಿತು ಚರ್ಚಿಸಲು ಜಾಗತಿಕ AI ಸುರಕ್ಷತಾ ಶೃಂಗಸಭೆ 2026 ಆಯೋಜಿಸಿದ ದೇಶ ಯಾವುದು ಅಂದರೆ ಫ್ರಾನ್ಸ್ ಆಗಿರುತ್ತೆ. ಮೇ 2026ರಲ್ಲಿ ಮುಕ್ತಾಯಗೊಂಡ 2026 ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಸರಣಿಯ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ತಂಡ ಯಾವುದು ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಆಗಿರುತ್ತೆ.
ದೇಶದ ಗ್ರಾಮೀಣ ಭಾಗದ ಸಣ್ಣ ರೈತರಿಗೆ ನೇರವಾಗಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ವಿತರಣೆಯನ್ನು ಪಾರದರ್ಶಕಗೊಳಿಸಲು ಕೇಂದ್ರ ಕೃಷಿ ಸಚಿವಾಲಯ ಮೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ ಹೊಸ ಡಿಜಿಟಲ್ ಪೋರ್ಟಲ್ ಯಾವುದು ಅಂದರೆ ಕಿಸಾನ್ ಸಮೃದ್ಧಿ ಈ ಪೋರ್ಟಲ್ ಆಗಿರುತ್ತೆ. ಕಿಸಾನ್ ಸಮೃದ್ಧಿ ಈ ಪೋರ್ಟಲ್. ನೆಕ್ಸ್ಟು ಮೇ 2026ರಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದ ಪ್ರಸಿದ್ಧ ಜಾಗತಿಕ ಕೃತಿ ಯಾವುದು ಅಂದರೆ ಕೈರೋಸ್ ಆಗಿರುತ್ತೆ. ಲೇಖಕಿ ಜೆನ್ನಿ ಎರ್ಪನ್ ಬೇಕ್ ಆಗಿರ್ತಾರೆ. ಕೈರೋಸು ಲೇಖಕಿ ಜೆನ್ನಿ ಎರ್ಪನ್ ಬೇಕ್ ಆಗಿರ್ತಾರೆ. ನೆಕ್ಸ್ಟು ಮೇ 2026ರಲ್ಲಿ ಭಾರತೀಯ ಸೇನೆಯು ತನ್ನ ಸೈಬರ್ ಭದ್ರತಾ ಸಾಮರ್ಥ್ಯವನ್ನು ಪರೀಕ್ಷಿಸಲು ನಡೆಸಿದ ಬೃಹತ್ ಜಂಟಿ ಸೈಬರ್ ರಕ್ಷಣಾ ತಾಲೀಮಿನ ಹೆಸರೇನು ಅಂತ ಕೇಳಿದರೆ ಕವಚ್ ಆಗಿರುತ್ತೆ. ಕವಚ್ 2026 ಕವಚ್ ಆಗಿರುತ್ತೆ. ನೆಕ್ಸ್ಟು ಮೇ ತಿಂಗಳಲ್ಲಿ ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯದ ರಕ್ಷಣೆಗಾಗಿ ಕರ್ನಾಟಕ ಅರಣ್ಯ ಇಲಾಖೆಯ ಜಾರಿಗೆ ತಂದ ಹೊಸ ಪ್ಲಾಸ್ಟಿಕ್ ಮುಕ್ತ ಪ್ರವಾಸೋದ್ಯಮ ನೀತಿ ಯಾವುದು ಅಂದರೆ ಹಸಿರು ರಕ್ಷಣೆ ನೀತಿಯಾಗಿರುತ್ತೆ. ಮೇ 2026ರಲ್ಲಿ ಇಸ್ರೋ ತನ್ನ ವಾಣಿಜ್ಯ ವಿಭಾಗದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮೂಲಕ ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದ ಮುಂದಿನ ಪೀಳಿಗೆಯ ಸಂವಹನ ಉಪಗ್ರಹ ಯಾವುದು ಅಂದರೆ GSAT-20 ಆಗಿರುತ್ತೆ. ನೆಕ್ಸ್ಟ್ ವಿಶ್ವಸಂಸ್ಥೆ ಆರ್ಥಿಕ ವೇದಿಕೆ ಮೇ 2026ರಲ್ಲಿ ಬಿಡುಗಡೆ ಮಾಡಿದ ಜಾಗತಿಕ ಪ್ರವಾಸೋದ್ಯಮ ಮತ್ತು ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತವು ಪಡೆದ ಸ್ಥಾನ ಎಷ್ಟು ಅಂದರೆ 39ನೇದಾಗಿರುತ್ತೆ. ಭಾರತದ ಅತಿ ಉದ್ದದ ಎಕ್ಸ್ಪ್ರೆಸ್ ವೇ ಆದ ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇನ ಸಂಪೂರ್ಣ ಸಿದ್ಧಗೊಂಡ ಕೊನೆಯ ಹಂತವನ್ನು ಮೇ ತಿಂಗಳಲ್ಲಿ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಯಿತು. ಇದರ ಒಟ್ಟು ಉದ್ದ ಎಷ್ಟು ಅಂದರೆ 1386 ಕಿಲೋಮೀಟರ್ ಆಗಿರುತ್ತೆ. ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಅಡಿಕೆ ಬೆಳೆಗೆ ತಗುಲುವ ಹಳದಿ ಎಲೆ ರೋಗವನ್ನು ಪತ್ತೆ ಹಚ್ಚಲು ಮೇ ತಿಂಗಳಲ್ಲಿ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ಹೊಸ AI ಆ್ಯಪ್ ಯಾವುದು ಅಂತ ಕೇಳಿದರೆ ಕೃಷಿ ರಕ್ಷಕ್ ಆ್ಯಪ್ ಆಗಿರುತ್ತೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಮೇ 2026ರ ಹಣಕಾಸು ನೀತಿ ಪರಾಮರ್ಶೆಯಲ್ಲಿ ರೆಪೋ ದರವನ್ನು ಎಷ್ಟು ಮುಂದುವರಿಸಲು ನಿರ್ಧರಿಸಿದೆ ಅಂದರೆ 6.5 ಆಗಿರುತ್ತೆ. ಮೇ 2026ರಲ್ಲಿ ಅರಬ್ಬಿ ಸಮುದ್ರದಲ್ಲಿ ಸೃಷ್ಟಿಯಾಗಿ ಭಾರತದ ಪಶ್ಚಿಮ ಕರಾವಳಿ ಮತ್ತು ಕರ್ನಾಟಕ ಮತ್ತು ಗೋವಾ ಭಾಗಕ್ಕೆ ಅಪ್ಪಳಿಸಿದ ತೀವ್ರ ಚಂಡಮಾರುತದ ಹೆಸರೇನು ಅಂದರೆ ರೆಮಲ್ ಚಂಡಮಾರುತ ಆಗಿರುತ್ತೆ. ಮೇ 2026ರಲ್ಲಿ ನಡೆದ ಪ್ರತಿಷ್ಠಿತ ಕ್ರಾನ್ಸ್ ಚಲನಚಿತ್ರೋತ್ಸವದಲ್ಲಿ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿ ಪಡೆದು ಇತಿಹಾಸ ನಿರ್ಮಿಸಿದ ಭಾರತೀಯ ಚಲನಚಿತ್ರ ಯಾವುದಂದ್ರೆ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಅಂತೇಳಿ ನಿರ್ದೇಶಕಿ ಪಾಯಲ್ ಕಪಾಡಿಯಾ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, ಮೇ 2026ರಲ್ಲಿ ಭಾರತದ ನೂತನ ಜಂಟಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡವರು ಯಾರು ಅಂದರೆ ಲೆಫ್ಟಿನೆಂಟ್ ಜನರಲ್ ರಾಜೇಶ್ ತಿವಾರಿ ಅವರಾಗಿರ್ತಾರೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಮೇ ತಿಂಗಳಲ್ಲಿ ದೇಶಾದ್ಯಂತ ಕ್ಯಾನ್ಸರ್ ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಪರಿಚಯಿಸಿದ ರಾಷ್ಟ್ರೀಯ ಕಾರ್ಯಕ್ರಮ ಯಾವುದು ಅಂದರೆ ಫಾಸ್ಟ್ ಕ್ಯಾನ್ಸರ್ ಕೇರ್ ಆಗಿರುತ್ತೆ. ಫಸ್ಟ್ ಕ್ಯಾನ್ಸರ್ ಕೇರ್ ಆಗಿರುತ್ತೆ. ಮೇ 11ರಂದು ಭಾರತದಾದ್ಯಂತ ಆಚರಿಸಲಾಗುವ ರಾಷ್ಟ್ರೀಯ ತಂತ್ರಜ್ಞಾನ ದಿನದ 2026ರ ಈ ವರ್ಷದ ಮುಖ್ಯ ಘೋಷವಾಕ್ಯ ಏನಾಗಿತ್ತು ಅಂತ ಕೇಳಿದರೆ ಸುಸ್ಥಿರ ಭವಿಷ್ಯಕ್ಕಾಗಿ ಶಾಲಾ ಮಟ್ಟದಿಂದಲೇ ನಾವೀನ್ಯತೆ ಆಗಿರುತ್ತೆ. ಸುಸ್ಥಿರ ಭವಿಷ್ಯಕ್ಕಾಗಿ ಶಾಲಾ ಮಟ್ಟದಿಂದಲೇ ನಾವೀನ್ಯತೆ ಆಗಿರುತ್ತೆ. ನೆಕ್ಸ್ಟು ಮೇ 2026ರಲ್ಲಿ ಜಾಗತಿಕ ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗುವ ದೇಶಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಐತಿಹಾಸಿಕ ವಿಚಾರಣೆ ನಡೆಸಿದ ಸಂಸ್ಥೆ ಯಾವುದು ಅಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಆಗಿರುತ್ತೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯು ಮೇ ತಿಂಗಳಲ್ಲಿ ಪ್ರವಾಸಿಗರ ಸುರಕ್ಷತೆ ಮತ್ತು ಮಾಹಿತಿ ಒದಗಿಸಲು ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ನಿಯೋಜಿಸಿದ ವಿಶೇಷ ಸಿಬ್ಬಂದಿ ಪಡೆಯ ಹೆಸರೇನು ಅಂದರೆ ಪ್ರವಾಸೋದ್ಯಮ ಮಿತ್ರ ಆಗಿರುತ್ತೆ. ಭಾರತದ ಸರ್ಕಾರದ ಸೈಬರ್ ಸುರಕ್ಷಾ ಕೇಂದ್ರವು ಮೇ ತಿಂಗಳಲ್ಲಿ ಸಾರ್ವಜನಿಕರನ್ನು ಆನ್ಲೈನ್ ಆರ್ಥಿಕ ವಂಚನೆಗಳಿಂದ ರಕ್ಷಿಸಲು ಬಿಡುಗಡೆ ಮಾಡಿದ ಹೊಸ ಸಹಾಯವಾಣಿ ಸಂಖ್ಯೆ ಯಾವುದಂದರೆ 1930 ಸೈಬರ್ ಆರ್ಥಿಕ ಅಪರಾಧಿ ವರದಿ ಸಹಾಯವಾಣಿ 19030 ಆಗಿರುತ್ತೆ. ಕರ್ನಾಟಕ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಮೇಲ್ವಿಚಾರಣೆ ನಡೆಸಲು ರಾಜ್ಯ ಮಟ್ಟದಲ್ಲಿ ರಚಿಸಲಾದ ಸಮಿತಿಯ ಅಧ್ಯಕ್ಷರು ಯಾರು ಅಂದರೆ HM ರೇವಣ್ಣ ಆಗಿರ್ತಾರೆ. ನೆಕ್ಸ್ಟ್, ಉತ್ತರ ಕರ್ನಾಟಕದ ಭಾಗದ ಸಂಪರ್ಕವನ್ನು ಹೆಚ್ಚಿಸಲು ಇತ್ತೀಚೆಗೆ ಪ್ರಾಯೋಗಿಕ ಹಾರಾಟ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಕರ್ನಾಟಕದ ನೂತನ ವಿಮಾನ ನಿಲ್ದಾಣ ಯಾವುದಂದರೆ ವಿಜಯಪುರ ವಿಮಾನ ನಿಲ್ದಾಣ ಆಗುತ್ತೆ. ಶ್ರೀ ಜಗಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ. ನೆಕ್ಸ್ಟು ಉತ್ತರ ಕರ್ನಾಟಕದ ಭಾಗದ ಸಂಪರ್ಕವನ್ನು ಹೆಚ್ಚಿಸಲು ಇತ್ತೀಚೆಗೆ ಪ್ರಾಯೋಗಿಕ ಹಾರಾಟ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಕರ್ನಾಟಕದ ನೂತನ ವಿಮಾನ ನಿಲ್ದಾಣ ಯಾವುದಂದರೆ ಅದೇ ಆಗಿ ವಿಜಯಪುರ. ನೆಕ್ಸ್ಟ್, ಕರ್ನಾಟಕದ ಯಾವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇತ್ತೀಚೆಗೆ ವನ್ಯಜೀವಿಗಳ ಹಾವಳಿ ತಡೆಯಲು ಮತ್ತು ನಿಗಾ ವಹಿಸಲು ವರ್ಚುವಲ್ ಐ ಎಂಬ ಅತ್ಯಾಧುನಿಕ ಕ್ಯಾಮರಾ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ಅಂದರೆ
ಉತ್ತರ ಕರ್ನಾಟಕದ ಒಣಭೂಮಿ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲು ರಾಜ್ಯ ಸರ್ಕಾರ ಆದ್ಯತೆ ನೀಡಿರುವ ಪ್ರಮುಖ ಜಲಾನಯನ ಹೆಸರೇನು ಅಂದರೆ ಕೃಷ್ಣಾ ಮೇಲ್ದಂಡೆ. ಮತ್ತು ಗ್ರಾಮೀಣ ಭಾಗದ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಮತ್ತು ನವೋದ್ಯಮಗಳನ್ನು ಉತ್ತೇಜಿಸಲು ಕರ್ನಾಟಕದ ಸರ್ಕಾರ ಆರಂಭಿಸಿರುವ ವಿಭಾಗೀಯ ಮಟ್ಟದ ಸ್ಟಾರ್ಟ್ಅಪ್ ಕೇಂದ್ರಗಳ ಹೆಸರೇನು ಅಂದರೆ ಬಿಯಾಂಡ್ ಬೆಂಗಳೂರು ಉಪಕ್ರಮದ ಅಡಿಯಲ್ಲಿ ಸ್ಥಾಪಿಸಲಾದ ಕ್ಲಸ್ಟರ್ಗಳು ಆಗಿರುತ್ತೆ. ಬೆಂಗಳೂರಿನ ನಮ್ಮ ಮೆಟ್ರೋ ಯೋಜನೆಯಡಿ ಇತ್ತೀಚೆಗೆ ಅನುಮೋದನೆ ಪಡೆದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ KR ಪುರಂ ಮಾರ್ಗದ ಲೈನ್ಗೆ ಏನೆಂದು ಹೆಸರಿಡಲಾಗಿದೆ ಅಂದರೆ ಹೊರ ವರ್ತುಲ್ ರಸ್ತೆ ಮೆಟ್ರೋ ಮಾರ್ಗ ಆಗಿರುತ್ತೆ. ಹೊರ ವರ್ತುಲ್ ರಸ್ತೆ ಮೆಟ್ರೋ ಮಾರ್ಗ ಆಗಿರುತ್ತೆ. ನೆಕ್ಸ್ಟು ಕರ್ನಾಟಕದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮತ್ತು ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಕೋಡಿಂಗ್ ಕೌಶಲ್ಯವನ್ನು ಬೆಳೆಸಲು ಶಿಕ್ಷಣ ಇಲಾಖೆಯ ಜಾರಿಗೆ ತಂದಿರುವ ಕಾರ್ಯಕ್ರಮ ಯಾವುದಂದರೆ ಕಲಿಕಾ ಉನ್ನತೀಕರಣ ಮತ್ತು KTech ಆಗಿರುತ್ತೆ. ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಾಯಿಸಿಕೊಂಡಿರುವ ಮಹಿಳಾ ಫಲಾನುಭವಿಗಳಿಗೆ DBT ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗುವ ಹಣ 2,000 ಆಗಿರುತ್ತೆ. ಕರ್ನಾಟಕದ ಕರಾವಳಿ ಭಾಗದ ಪ್ರಸಿದ್ಧ ಜನಪದ ಕ್ರೀಡೆಯಾದ ಕಂಬಳವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಮಾಡಲು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಆಯೋಜಿಸಲಾದ ವಿಶೇಷ ಕಂಬಳ ಕೂಟದ ಹೆಸರೇನು ಅಂದರೆ ಬೆಂಗಳೂರು ಕಂಬಳ ಅಥವಾ ನಮ್ಮ ಕಂಬಳ ಆಗಿರುತ್ತೆ. ಕರ್ನಾಟಕ ಸರ್ಕಾರವು ರಾಜ್ಯದ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ತುರ್ತು ಚಿಕಿತ್ಸೆ ಒದಗಿಸಲು ಮರುಚಾಲನೆ ನೀಡಿರುವ ಸಂಚಾರಿ ಕ್ಲಿನಿಕ್ಗಳ ಹೆಸರೇನು ಅಂದರೆ ಮುಖ್ಯಮಂತ್ರಿ ಆರೋಗ್ಯ ವಾಹಿನಿ ಯೋಜನೆ ಆಗಿರುತ್ತೆ. ಒಲಿಂಪಿಕ್ಸ್ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ಕರ್ನಾಟಕದ ಕ್ರೀಡಾಪಟುಗಳಿಗೆ ತರಬೇತಿ ಮತ್ತು ಆರ್ಥಿಕ ನೆರವು ನೀಡಲು ಕ್ರೀಡಾ ಇಲಾಖೆ ಜಾರಿಗೆ ತಂದಿರುವ ಹೆಸರು ಬೆಂಗಳೂರು ನಗರದ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಮತ್ತು ರಸ್ತೆ ಸುರಕ್ಷತೆಯನ್ನು ಹೆಚ್ಚಿಸಲು ಸಂಚಾರ ಪೊಲೀಸ್ ಇಲಾಖೆ ಅಳವಡಿಸಿಕೊಂಡಿರುವ ಕೃತಕ ಬುದ್ಧಿಮತ್ತೆ ಆಧಾರಿತ ತಂತ್ರಜ್ಞಾನ ಯಾವುದಂದರೆ ಅಸ್ಟ್ರೋಕ್ ಆಗಿರುತ್ತೆ. ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಮತ್ತು ತುರ್ತು ಸಂದರ್ಭಗಳಲ್ಲಿ ನೆರವು ನೀಡಲು ಗೃಹ ಇಲಾಖೆಯು ಪರಿಚಯಿಸಿರುವ ವಿಶೇಷ ಪಿಂಕ್ ಪೊಲೀಸ್ ವಾಹನಗಳ ಸರಣಿಯ ಹೆಸರೇನು ಅಂದರೆ ಪಿಂಕ್ ಹೊಯ್ಸಳ ಆಗಿರುತ್ತೆ. ಕರ್ನಾಟಕದ ಯಾವ ಜಿಲ್ಲೆಯನ್ನು ಪ್ರಮುಖ ರಕ್ಷಣಾ ಮತ್ತು ಏರೋಸ್ಪೇಸ್ ಉತ್ಪಾದನಾ ಹಬ್ ಅಭಿವೃದ್ಧಿಪಡಿಸಲು ರಾಜ್ಯ ಸರ್ಕಾರ ಬೃಹತ್ ಭೂಮಿಯನ್ನು ಕಾಯ್ದಿರಿಸಿದೆ ಅಂದರೆ ತುಮಕೂರು. ಇಲ್ಲಿ HAL ಹೆಲಿಕಾಪ್ಟರ್ ಉತ್ಪಾದನಾ ಘಟಕವೂ ಕೂಡ ಇದೆ. ನೆಕ್ಸ್ಟ್, ಪ್ರಸ್ತುತ ಕರ್ನಾಟಕದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ IAS ಅಧಿಕಾರಿ ಯಾರು ಅಂದರೆ ಡಾಕ್ಟರ್ ಶಾಲಿನಿ ರಜನೀಶ್ ಆಗಿರ್ತಾರೆ. ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.